ಪಹಲ್ಗಾಮ್ನಲ್ಲಿ ಉಗ್ರರ ಕೃತ್ಯಕ್ಕೆ ರಕ್ತದ ಕೋಡಿಯೇ ಹರಿದಿತ್ತು. 26 ಜನರನ್ನ ಕೊಂದ ರಕ್ತ ಪಿಪಾಸುರರ ಸಂಹಾರಕ್ಕೆ ಭಾರತೀಯ ಸೇನೆ ಸಮರ ಸಾರಿದೆ. ಮತ್ತೊಂದು ಕಡೆ ಎನ್ಐಎಯಿಂದ ತನಿಖೆಯೂ ನಡೀತಾ ಇದೆ. ಈ ಮಧ್ಯೆ ಜಮ್ಮು ಮುನ್ಸಿಪಲ್ ಕಚೇರಿ ಮೇಲೆ ಸೈಬರ್ ದಾಳಿ ಆಗಿದೆ. ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ನಡೆಸಿ 26 ಜನರನ್ನ ಕೊಂದು ಹಾಕಿದ್ರು. ಇದಾದ್ಮೇಲೆ ಭಾರತೀಯ ಸೇನೆ, ಕಾಶ್ಮೀರ ಪೊಲೀಸರು, ಎನ್ಐಎ ಕೂಡ ಫೀಲ್ಡ್ಗಿಳಿದು ನಿರಂತರವಾಗಿ ತನಿಖೆ ನಡೆಸುತ್ತದೆ. ಒಂದು ಕಡೆ ಉಗ್ರರ ಬೇಟೆ ಶುರು ಮಾಡಿದೆ, ಇನ್ನೊಂದು ಕಡೆ ಪಾಕಿಸ್ತಾನಿ ಪ್ರಜೆಗಳನ್ನ ಹೊರಗೆ ಕಳಿಸೋ ಕೆಲಸ ಆಗ್ತಿದೆ. ಮತ್ತೊಂದು ಕಡೆ ಸರ್ಕಾರಿ ಕಚೇರಿಗಳಲ್ಲೂ ಉಗ್ರರಿಗೆ ಸಹಕರಿಸುತ್ತಿದ್ದ ನೌಕರರನ್ನ ಹುಡುಕಾಡಲಾಗ್ತಿದೆ. ಇಷ್ಟೆಲ್ಲ ತನಿಖೆ ನಡೆಯುವಾಗಲೇ ಇವತ್ತು ಜಮ್ಮು ಮುನ್ಸಿಪಲ್ ಕಾರ್ಪೊರೇಷನ್ ವೆಬ್ಸೈಟ್ ಮೇಲೆ ಸೈಬರ್ ದಾಳಿಯಾಗಿದೆ. ಜಮ್ಮು ಮುನ್ಸಿಪಲ್ ಕಚೇರಿ ಮೇಲೆ ಇವತ್ತು ಬೆಳಗ್ಗೆ ಸೈಬರ್ ದಾಳಿಯಾಗಿದೆ. ಸರ್ಕಾರದ ಪ್ರಮುಖ ಡೇಟಾಗಳನ್ನೇ ಸೈಬರ್ ಕಳ್ಳರು ಕದ್ದಿದ್ದಾರೆ. ಪ್ರಮುಖವಾಗಿ ಆಸ್ತಿ ದಾಖಲೆ, ತೆರಿಗೆ ವಿವರ, ಆಡಳಿತಾತ್ಮಕ ದಾಖಲೆಗಳು ಕಣ್ಮರೆಯಾಗಿವೆ. ಅಭಿವೃದ್ಧಿಗೆ ಯೋಜನೆಗಳ ಖರ್ಚು ವೆಚ್ಚದ ದಾಖಲೆಗಳೂ ಕಾಣಿಸ್ತಿಲ್ಲ. ಮೂಲ ಸೌಕರ್ಯ ಯೋಜನೆಗಳ ನಾಗರಿಕ ಡೇಟಾ, ಸಾರ್ವಜನಿಕರ ವಿಳಾಸ, ಪ್ರಮಾಣಪತ್ರ ಡೇಟಾ ಕಣ್ಮರೆಯಾಗಿದ್ದು ಸೈಬರ್ ದಾಳಿಗೊಳಗಾದ ವೆಬ್ಸೈಟ್ ಮರುಸ್ಥಾಪನೆಗೆ ಪ್ರಯತ್ನಗಳು ನಡೀತಿವೆ. ಮುಂಜಾನೆ ಸೈಬರ್ ಗ್ರೂಪ್ HOAX 1337 ಹ್ಯಾಕರ್ ಗುಂಪುಗಳು ವಿಫಲ ಯತ್ನ ನಡೆಸಿರೋದು ಗೊತ್ತಾಗಿದ್ದು ಸೈಬರ್ ದಾಳಿ ವೆಬ್ಸೈಟ್ ಮರುಸ್ಥಾಪನೆಗೆ ಪ್ರಯತ್ನ ನಡೆದಿದೆ. ಪಹಲ್ಗಾಮ್ ದಾಳಿಕೋರರ ಹುಡುಕಾಟ ನಡೆಸುತ್ತಿರುವಾಗಲೇ ಸೈಬರ್ ದಾಳಿ ಆಗಿದೆ. ಇನ್ನೊಂದು ಕಡೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತವು ಪಾಕಿಸ್ತಾನದ ಅನೇಕ ಯೂಟ್ಯೂಬ್ ಚಾನೆಲ್ಗಳನ್ನು ಬಂದ್ ಮಾಡಿತ್ತು. ಈಗ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಸೇರಿ ಅನೇಕ ಪಾಕಿಸ್ತಾನ ಗಣ್ಯರ ಖಾತೆಗಳಿಗೆ ಅಮಾನತು ಶಿಕ್ಷೆ ವಿಧಿಸಿದೆ. ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಯೂಟ್ಯೂಬ್ ಚಾನೆಲ್ಗಳನ್ನೆಲ್ಲ ಬಂದ್ ಮಾಡಲಾಗಿದೆ. ಇದರ ಮಧ್ಯೆನೇ ಪಾಕಿಸ್ತಾನ ಕ್ರಿಕೆಟಿಗರ ಇನ್ಸ್ಟಾಗ್ರಾಂ ಖಾತೆಗಳು ಬಂದ್ ಆಗಿವೆ. ಪ್ರಮುಖವಾಗಿ ಬಾಬರ್ ಅಜಮ್, ಮೊಹಮ್ಮದ್ ರಿಜ್ವಾನ್, ಶಾಹಿನ್ ಶಾ ಅಫ್ರಿದಿ, ಹ್ಯಾರಿಸ್ ರೌಫ್ ಇನ್ಸ್ಟಾ ಖಾತೆ ನಿಷೇಧಿಸಿದ ಭಾರತ ಸರ್ಕಾರ ಇಲ್ಲಿವರೆಗೆ 110 ಪಾಕ್ ಗಣ್ಯರ ಖಾತೆಗಳಿಗೆ ನಿಷೇಧದ ಶಿಕ್ಷೆ ಹೇರಿದೆ. ಭಾರತ ಕೊಟ್ಟಿರೋ ಹೊಡೆತ ಇಷ್ಟಕ್ಕೆ ಮುಗಿದಿಲ್ಲ. ವಿದೇಶಿ ಉದ್ಯಮಿಗಳು ಪಾಕಿಸ್ತಾನದಲ್ಲಿ ಬಂಡವಾಳ ಹೂಡ್ತಿಲ್ಲ. ಅಲ್ಲೊಬ್ರು ಇಲ್ಲೊಬ್ರು ಇದ್ದವರು ಕೈಗಾರಿಕೆ ಕ್ಲೋಸ್ ಮಾಡ್ತಿದ್ದಾರೆ. ವಿದೇಶಗಳಿಂದ ಆಮದು ರಫ್ತಿಗೂ ಭಾರತ ವಾಯುಮಾರ್ಗ, ಜಲಮಾರ್ಗ ಬಂದ್ ಮಾಡಿದೆ. ಔಷಧಿಗಳ ಕೊರತೆ ಎದುರಾಗ್ತಿದೆ. ಇದರಿಂದ ಪಾಕಿಸ್ತಾನದ ಷೇರುಪೇಟೆ ತತ್ತರಿಸಿ ಹೋಗಿದೆ. ಪಾಕಿಸ್ತಾನದ ಮೇಲೆ ಭಾರತ ಯುದ್ಧ ಮಾಡುತ್ತೆ ಅಂತ ಹೇಳಿಕೆ ಕೊಟ್ಟು ಈಗ ಪಾಕಿಸ್ತಾನದ ಷೇರುಪೇಟೆ ಸೂಚ್ಯಂಕ 7,100ಕ್ಕೂ ಹೆಚ್ಚು ಅಂಕಗಳಷ್ಟು ಕುಸಿದಿದೆ. ಇದರಿಂದ ಕಂಗೆಟ್ಟಿರುವ ಪಾಕಿಸ್ತಾನ ಅಮೆರಿಕ ಮುಂದೆ ಮಂಡಿಯೂರಿದೆ. ಭಾರತ ಹಾಕ್ತಿರುವ ರಾಜತಾಂತ್ರಿಕ ನಿರ್ಬಂಧಗಳನ್ನು ವಾಪಸ್ ಪಡೆದುಕೊಳ್ಳಲು ಹೇಳಿ ಅಂತ ಇವತ್ತು ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಅಮೆರಿಕ ಅಧ್ಯಕ್ಷ ಟ್ರಂಪ್, ಉಪಾಧ್ಯಕ್ಷ JD ವ್ಯಾನ್ಸ್ ಹತ್ರ ಗೋಗರೆದಿದ್ದಾರೆ. ಆದರೆ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಪಾಕಿಸ್ತಾನ ಪ್ರಧಾನಿಗೆ ಕಟುವಾದ ಸಂದೇಶ ಕಳಿಸಿದ್ದಾರೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಇತ್ತೀಚೆಗೆ ನಡೆದ ಭಯೋತ್ಪಾದಕರ ದಾಳಿ ಖಂಡನೀಯ. ಪಾಕಿಸ್ತಾನ ಮೂಲದ ಉಗ್ರರನ್ನ ಬೇಟೆಯಾಡಲು ಭಾರತದೊಂದಿಗೆ ಪಾಕಿಸ್ತಾನ ಸಹಕರಿಸಬೇಕು. ಭಾರತಕ್ಕೆ ಸಹಕರಿಸುವ ಪ್ರತಿಕ್ರಿಯೆಯು ಪ್ರಾದೇಶಿಕ ಸಂಘರ್ಷಕ್ಕೆ ಕಾರಣವಾಗಲ್ಲ. ಇದು ಪಾಕಿಸ್ತಾನಕ್ಕೆ ಅಮೆರಿಕ ಕೊಟ್ಟಿರುವ ಎಚ್ಚರಿಕೆ ಮತ್ತು ಸಂದೇಶ. ಏನೇ ಆಗಲಿ, ಪಾಕಿಸ್ತಾನಕ್ಕೆ ಮೋದಿ ಸರ್ಕಾರ ದಿನಕ್ಕೊಂದು ಚಾಟಿ ಬೀಸುತ್ತಿದೆ. ಕೇಂದ್ರದ ಹೊಡೆತಕ್ಕೆ ತಾಳಲಾರದೆ ಪಾಕಿಸ್ತಾನ ನೆಲಕಚ್ಚಿ ಹೋಗ್ತಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.